ಎಸ್, ಸಮರ ಸಿಂಧೂರ ರಾತ್ರಿ ಒಟ್ಟು 16 ಕಡೆಗಳಲ್ಲಿ ಅಂದ್ರೆ ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಹೀಗಾಗಿ ಪಾಕಿಸ್ತಾನದಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ರಾತ್ರಿ ಭಾರತ ನೀಡಿರುವ ಏಟಿಗೆ ಪರಿತಪ್ಪಿಸಿ ಹೋಗಿದೆ ಪಾಪಿ ಪಾಕಿಸ್ತಾನ. 10 ನಗರಗಳಲ್ಲಿ ಭಾರಿ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. ಪಾಪಿ ಪಾಕಿಸ್ತಾನದಲ್ಲಿ ನಿನ್ನೆ ಅಕ್ಷರಶಃ ದೀಪಾವಳಿನೇ ಅಂತಾನೆ ಹೇಳಬಹುದು. ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ದಾಳಿಯನ್ನ ನಡೆಸೋಕೆ ಬಂತು. ಆದ್ರೆ ಆ ದಾಳಿಗೆ ಕೌಂಟರ್ ಅನ್ನ ಕೊಟ್ಟಿದೆ ಭಾರತೀಯ ಸೇನೆ. ಅಂದ್ರೆ ಭಾರತ ಕೊಟ್ಟಂತಹ ಕೌಂಟರ್ ಏಟಿಗೆ ಪಾಕ್ ಒಂದ್ ರೀತಿ ಗಿರಿಗಿಟ್ಲೆ ತಿರುಗೋ ರೀತಿ ತಿರುಗೋಗಿದೆ. ಈಗ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. 10 ನಗರಗಳಲ್ಲಿ ಭಾರಿ ಐ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಎಸ್, ನಿನ್ನೆ ದಿನ ಭಾರತ ಮತ್ತು ಪಾಕಿಸ್ತಾನ ಸೇನೆ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಆಯಿತು. ಭಾರತೀಯ ನಾಗರಿಕರ ಮತ್ತು ನಮ್ಮ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಪಾಕಿಸ್ತಾನಿ ಯುದ್ಧ ವಿಮಾನವನ್ನ ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ್ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸೋಕೆ ಬಂತು. ಪಾಕ್ನ ಈ ಕೃತ್ಯಕ್ಕೆ ಭಾರತ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಟ್ಟಿದೆ ಅನ್ನೋದನ್ನ ನೀವು ದೃಶ್ಯಾವಳಿಗಳ ಮುಖಾಂತರವೇ ನೋಡಬಹುದು. ಎಸ್, ರಾತ್ರಿ ನಡೆದಿರುವಂತಹ ದಾಳಿಯ ದೃಶ್ಯಾವಳಿಗಳಿವು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹೆಬ್ಬಾರ್, ನಿನ್ನೆ ರಾತ್ರಿ ಅಂತೂ ಪಾಪಿ ಪಾಕಿಸ್ತಾನದಲ್ಲಿ ದೀಪಾವಳಿನೇ ಆಗೋಯ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾರತ ಕೊಟ್ಟಿರುವಂತಹ ಏಟಿಗೆ ಒಂದ್ ರೀತಿ ಇಡೀ ಪಾಕಿಸ್ತಾನ ಈಗ ತುರ್ತು ಪರಿಸ್ಥಿತಿಯಲ್ಲಿದೆ, ವಿಲವಿಲ ಅಂತ ಒದ್ದಾಡ್ತಾ ಇದೆ. ಬಿದ್ರೂ ಕೂಡ ಮೀಸೆ ಮಣ್ಣಾಗೋದಿಲ್ಲ ಅನ್ನೋ ಬುದ್ಧಿ ಈ ಪಾಕಿಸ್ತಾನದ್ದು ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಪಾಕಿಸ್ತಾನದಲ್ಲಿ ಕಳೆದ 2-3 ವರ್ಷಗಳಿಂದ ಊಟಕ್ಕೂ ಕೂಡ ಗತಿ ಇಲ್ಲದೇನೆ ಗೋಧಿ ಹಿಟ್ಟನ್ನು ತಂದು ಅಲ್ಲಿ ಮನೆ ಮನೆಗೆ ಕೊಡ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಅಂತಹ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿದ್ದರೂ ಸಹಿತ ಪಾಕಿಸ್ತಾನದ ನೀಚ ಕೃತ್ಯ, ಯಾವತ್ತಿಂದಲೂ ಮಾಡ್ತಾ ಇರುವಂಥ ನೀಚ ಕೃತ್ಯ, ಭಯೋತ್ಪಾದಕರಿಗೆ ಬೆಂಬಲ ಕೊಡೋದು, ಭಯೋತ್ಪಾದಕರಿಗೆ ಟ್ರೈನಿಂಗನ್ನು ಪಾಕಿಸ್ತಾನ ಸೇನೆಯವರೇ ಕೊಟ್ಟು ಅವರನ್ನು ಭಾರತದೊಳಗೆ ನುಗ್ಗಿಸಿ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಬೇಕು, ಇಲ್ಲಿನ ಸೌಹಾರ್ದತೆಯನ್ನು ಕೆಡಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮೊದಲಿಂದಲೂ ಕೂಡ ಮಾಡ್ತಾ ಬರ್ತಾಯಿತ್ತು. ಅದನ್ನು ಈಗೂ ಕೂಡ ಮುಂದುವರಿಸ್ಕೊಂಡು ಬಂದಿದೆ. ಪಹಲ್ಗಾಮ್ನಲ್ಲಿ ದಾಳಿಯಾದ ನಂತರದಲ್ಲಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಬೇಕಾಗಿತ್ತು. ತಕ್ಷಣವೇ ಆಗಿರುವಂಥ ತಪ್ಪನ್ನು ಸರಿಪಡಿಸಿ ಎಲ್ಲೆಲ್ಲಿ ಉಗ್ರರ ನೆಲೆ ಇದೆಯೋ ಅಥವಾ ಗುರುತು ಮಾಡಿರುವಂತಹ ಭಯೋತ್ಪಾದಕರ ಹೆಸರುಗಳೇನಿದೆಯೋ ಆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಿದ್ರೆ ಇಡೀ ವಿಶ್ವವೇ ಅವರನ್ನು ಮೆಚ್ಕೊಳ್ತಾ ಇತ್ತು. ಹೌದು, ಪಾಕಿಸ್ತಾನ ಸಹಿತ ಭಯೋತ್ಪಾದಕರ ವಿರುದ್ಧ ಇದೆ ಅಂಥೇಳಿ. ಆದರೆ ಅವರು ಹೇಳೋದೊಂದು ಮಾಡೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಕ್ಷಣಕ್ಕೂ ಸಹಿತ ಭಯೋತ್ಪಾದಕರನ್ನು ಭಾರತದೊಳಗೆ ನುಸುಳುವಂಥ ಕೆಲಸಗಳನ್ನು ಮಾಡ್ತಾ ಇದೆ. 7 ಜನ ಭಯೋತ್ಪಾದಕರನ್ನು ಭಾರತದ ಗಡಿಯೊಳಗೆ ನುಸುಳುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ನಮ್ಮ ಸೈನಿಕರು ಅವರನ್ನು ಹೊಡೆದು ಉಳಿಸಿ ಈಗ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಈ ಕ್ಷಣಕ್ಕೂ ಸಹಿತ ಯುದ್ಧ ಘೋಷಣೆ ಆಗಿಲ್ಲ ಭಾರತದ ಕಡೆಯಿಂದ. ಯಾಕಂದರೆ ಇಲ್ಲಿ ಭಾರತ ಮಾಡ್ತಾ ಇರೋದಂದರೆ ಎಲ್ಲೆಲ್ಲಿ ಭಯೋತ್ಪಾದಕರ ಅಡಗುದಾಣ ಇದೆಯೋ ಆ ಸ್ಥಳಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ನಿನ್ನೆಯೂ ಕೂಡ ನಾವು ನೋಡಿದ್ದೀವಿ, ಎಲ್ಲೆಲ್ಲಿ ದಾಳಿ ಆಯಿತೋ ಅಲ್ಲಿ ಎಲ್ಲವೂ ಕೂಡ ಭಯೋತ್ಪಾದಕರು ಹೋಗಿ ಅಡಗಿ ಕುಳಿತುಕೊಂಡಿರುವಂಥ ಪ್ಲೇಸ್. ಯಾಕಂತಂದರೆ ಈಗ ಅವರು ಮೊದಲಿರುವಂಥ ಸ್ಥಳಗಳನ್ನು ಚೇಂಜ್ ಮಾಡಿ ಬೇರೆ ಕಡೆ ಹೋಗಿ ಅಡಗಿ ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿದೆ, ಭಾರತದಕ್ಕೆ ಸ್ಪಷ್ಟವಾಗಿ ತಿಳಿದಿದೆ ಉಗ್ರರು ಎಲ್ಲೆಲ್ಲಿ ಅಡ್ಕೊಂಡಿದ್ದಾರೆ, ಅವರನ್ನು ಟಾರ್ಗೆಟ್ ಭಾರತ ಮಾಡೇ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಪ್ಲೇಸಿಗೆ ಹೋಗಿ ಅಡಗಿ ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಆದರೆ ಅದರ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥ ಭಾರತ ಪ್ರತಿ ಕ್ಷಣಕ್ಕೂ ಸಹಿತ ಅದನ್ನು ಮಾಹಿತಿ ಸಂಗ್ರಹಿಸಿ ಅವರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ. ಎಲ್ಲಿಯೂ ಕೂಡ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಆಗದೇ ಇರುವ ಹಾಗೆ ದಾಳಿಯನ್ನು ಮಾಡಿದೆ. ಹಾಗಂತ ದಾಳಿ ಮಾಡಿದ ತಕ್ಷಣ ಬೇರೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗಲ್ವ? ಆಗುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ಆಗ್ಬೋದು ಪಾಕಿಸ್ತಾನದಲ್ಲಿ. ಆದರೆ ಪಾಕಿಸ್ತಾನದ
ಉದ್ದಟತನ ಏನಿದೆ ಆ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಸಾಕಷ್ಟು ಜನ ಏನು ಹೇಳ್ತಾರೆ ಅಂತಂದರೆ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಆಗಿಬಿಡುತ್ತೆ ಅಂತೇಳಿ. ಭಯೋತ್ಪಾದಕರು ಪಾಕಿಸ್ತಾನದಿಂದ ಭಾರತದೊಳಗೆ ನುಗ್ಗಿ ಇಲ್ಲಿನ ಜನರನ್ನು ಹೊಡೆದಾಗ ಆ ಸಾಮಾನ್ಯ ನಾಗರಿಕರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರಲ್ಲ, ಆವಾಗ ಅವರಿಗೆ ಏನಾಗಿತ್ತು? ಆವಾಗ ಇಡೀ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರು ಒಳ್ಳೆಯವರು ಅಂತ ಹೇಳಿಸ್ಕೊಳ್ಳೋರು ಎಲ್ಲರೂ ಕೂಡ ಈ ಭಯೋತ್ಪಾದನೆಯನ್ನು ಖಂಡಿಸಿ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಮಾಡಿದ್ದು ಯಾವತ್ತಾದರೂ ನಾವು ನೋಡಿದ್ದೀವ? ಆ ಸನ್ನಿವೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಭಾರತದಿಂದ ಉಗ್ರರ ಮೇಲೆ, ನೆಲೆಗಳ ಮೇಲೆ ದಾಳಿಯಾದ ತಕ್ಷಣದಲ್ಲಿ ಅಲ್ಲಿನ ಸಾಮಾನ್ಯ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ ಅಂತೇಳಿ ಪಾಕಿಸ್ತಾನದ ಪ್ರಮುಖರೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ. ಇಡೀ ವಿಶ್ವದ ಮುಂದೆ ಅಂಗಲಾಚ್ತಾ ಇದ್ದಾರೆ, ತಮಗೆ ಸಹಾಯ ಮಾಡಿ ಅಂತೇಳಿ. ಆದರೆ ಪಾಕಿಸ್ತಾನದ ನರಿಬುದ್ಧಿ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿರುವ ಕಾರಣಕ್ಕಾಗಿ ಚೀನಾ ಸಹಿತ ಈಗಾಗಲೇ ಕೊಟ್ಟಿರುವಂಥ ಒಂದಷ್ಟು ವೆಪನನ್ನು ಹೊರತುಪಡಿಸಿ ಹೆಚ್ಚಿನ ನೆರವನ್ನು ನೀಡಲಿಕ್ಕೆ ಮುಂದಾಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಬೇರೆ ಎಲ್ಲ ದೇಶಗಳು ಸಹಿತ ಅವರಿಗೆ ಬೆಂಬಲ ಘೋಷಿಸಿವೆ. 1-2-3 ದೇಶ ಬಿಟ್ಟರೆ ಇಸ್ಲಾಂ ಕಂಟ್ರಿಗಳು ಬೆಂಬಲ ಘೋಷಿಸಿದಾವೆ ಬಿಟ್ಟರೆ ಆ ಘೋಷಣೆ ಪ್ರಯುಕ್ತವಾಗಿ ಮಾಡಿದ ಹಾಗೆ ಸಂಪೂರ್ಣವಾಗಿ ಬೆಂಬಲವನ್ನು, ಸೈನ್ಯದ ಬೆಂಬಲವನ್ನು, ವೆಪನ್ಸ್ ಬೆಂಬಲವನ್ನು ಅವರು ಕೊಡ್ತಾ ಇಲ್ಲ. ಪಾಕಿಸ್ತಾನದ ಬುದ್ಧಿ ಏನಂತ ಗೊತ್ತು, ಪಾಕಿಸ್ತಾನದ ಪರಿಸ್ಥಿತಿ ಅನ್ನೋದು ಗೊತ್ತು. ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಅಮೆರಿಕವೂ ಕೂಡ ಹೇಳ್ತಾ ಇದೆ, ಈಗ ಚೀನಾವೂ ಕೂಡ ಹೇಳಿದೆ, ಯುದ್ಧ ಮಾಡುವಂಥ ಸಂದರ್ಭ ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತುಕತೆ ಮೂಲಕ ಇದನ್ನು ಪರಿಹರಿಸ್ಕೊಳ್ಳಿ, ಆದರೆ ನಾವು ಮುಂದೆ ಇದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತೇಳಿ ಅಮೆರಿಕ ಕೂಡ ಉಪಾಧ್ಯಕ್ಷರಲ್ಲಿ ಹೇಳಿದ್ದಾರೆ. ಅಂದರೆ ಈ ಹಿಂದೆ ಭಾರತದ ಪರಿಸ್ಥಿತಿ ಏನಿತ್ತು ಅಂದರೆ 10 ದಾಳಿಗಳಾದಂಥ ಸಂದರ್ಭದಲ್ಲಿ ಮುಂಬೈ ಮೇಲೆ ಅಟ್ಯಾಕ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿರ್ಬೋದು, ಇಂಥ ಬೇರೆ ಬೇರೆ ಸನ್ನಿವೇಶಗಳನ್ನು ನಾವು ನೋಡಿದ್ದೀವಿ ಭಾರತದಲ್ಲಿ ಆಗಿರುತ್ತೆ. ಹಿಂದಿನಿಂದಲೂ ಸಹಿತ 1947ರಿಂದನೇ ಶುರುವಾಗಿದೆ ಈ ಕಿತಾಪತಿಗಳು. ಪಾಕಿಸ್ತಾನದ ಉಗ್ರರಿಂದ ಆಗ್ತಾ ಇರುವಂಥ ಕಿತಾಪತಿಗಳು ನಡೀತಾನೆ ಇದೆ. ಆದರೆ ಇಲ್ಲಿವರೆಗೂ ಸಹಿತ ಹಿಂದೆಲ್ಲವೂ ಕೂಡ ಆದಂಥ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದೆ ಈ ರೀತಿಯ ದಾಳಿಗಳು ಪಾಕಿಸ್ತಾನ ಮಾಡಿದಾಗ ತಕ್ಷಣವೇ ಅಮೆರಿಕ ಬರ್ತಿತ್ತು, ಇದನ್ನು ಸರಿಪಡಿಸ್ಕೊಳ್ಳಿ, ಹೆಚ್ಚಿನ ರೀತಿಯಲ್ಲಿ ತೊಂದರೆ ಮಾಡಿಕೊಳ್ಬೇಡಿ, ಭಾರತದ ಬಾಯಿಯನ್ನು ಮುಚ್ಚಿಸುವಂಥ ಕೆಲಸ, ಶಸ್ತ್ರವನ್ನು ಎತ್ತದೇ ಇರುವಾಗ ನೋಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾಯಿತ್ತು. ಆದರೆ ಈಗ ಹಾಗಿಲ್ಲ, ಪರಿಸ್ಥಿತಿ ತುಂಬಾ ಭಿನ್ನವಾಗಿದೆ. ಅಮೆರಿಕ ವಿಚಾರದಲ್ಲಿ ಬಂದರೆ ಜೈಶಂಕರ್ ಸಹಿತ ನಿನ್ನೆ ಮಾತಾಡ್ತಾ ಅವರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭಾರತ ಯಾವುದೇ ಕಾರಣಕ್ಕೂ ಯುದ್ಧ ಮಾಡಲಿಕ್ಕೆ ಹೋಗಲ್ಲ, ವಿನಾಕಾರಣವಾಗಿ ಪಾಕಿಸ್ತಾನದ ಮೇಲೆ ಶಸ್ತ್ರವನ್ನು ಎತ್ತಿ ಹೋಗೋದಿಲ್ಲ. ಪಾಕಿಸ್ತಾನದ ಕಡೆಯಿಂದ ಏನಾದರೂ ಅಪ್ರಚೋದಿತವಾಗಿ ದಾಳಿ ಬಂತು ಅಂದರೆ ಅದಕ್ಕೆ ಉತ್ತರ ಕೊಡುವ ಕೆಲಸಗಳನ್ನು ಭಾರತ ಮಾಡೇ ಮಾಡುತ್ತೆ. ಆ ವಿಚಾರದಲ್ಲಿ ಯಾರೂ ಕೂಡ ಭಾರತವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಇಷ್ಟು ನಿಖರವಾಗಿ ಸ್ಪಷ್ಟವಾಗಿ ವಿಶ್ವಕ್ಕೆ ಸಂದೇಶ ಕೊಡುವಂತಹ ಶಕ್ತಿ ಭಾರತಕ್ಕೆ ಬಂದಿದೆ ಅಂದಾಗ ಪಾಕಿಸ್ತಾನವೂ ಸಹಿತ ಈಗ ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಉಗ್ರರನ್ನು ಭಾರತಕ್ಕೆ ಒಪ್ಪಿಸುವಂಥ ಕೆಲಸ ಅಥವಾ ಉಗ್ರರಿಗೆ ಸಪೋರ್ಟ್ ಮಾಡದೇ ಇರುವಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು. ಇಲ್ಲಿ ಪಾಕಿಸ್ತಾನಕ್ಕೆ ಇರುವಂತಹ ಸಮಸ್ಯೆ ಅಷ್ಟಿಷ್ಟಲ್ಲ. ಒಂದು ಕಡೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ, ಇನ್ನೊಂದು ಕಡೆಯಲ್ಲಿ ಬಲೂಚ್ ಕಡೆಯಿಂದಲೂ ಕೂಡ ಅವರಿಗೆ ದಾಳಿಯ ನಡೀತಾನೆ ಇದೆ ನಿರಂತರವಾಗಿ. ಅವರು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈಗಾಗಲೇ ಬಲೂಚ್ ಪ್ರದೇಶದಲ್ಲಿರುವಂಥ ಎಲ್ಲ ಪಾಕಿಸ್ತಾನ ಧ್ವಜಗಳನ್ನು ಕೆಳಗಿಳಿಸಲಾಗಿದೆ. ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಪಾಕಿಸ್ತಾನ, ಅರ್ಧ ಮುಕ್ಕಾಲು ಭಾಗದಷ್ಟು ಪಾಕಿಸ್ತಾನ ಈಗಾಗಲೇ ಪಾಕಿಸ್ತಾನ ಅನ್ನುವಂಥ ಪ್ರದೇಶದಿಂದನೇ ಕೈಬಿಟ್ಟು ಬಲೂಚ್ ಕಡೆಯಲ್ಲಿ ಹೋಗ್ತಾ ಇದೆ. ಇದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಕೇವಲ ಸಿಂಧ್ ಪ್ರಾಂತ, ಪಂಜಾಬ್ ಪ್ರಾಂತ ಮಾತ್ರ ಇಲ್ಲಿ ಭಾರತದ ವಿರುದ್ಧ ಕಾಲು ಕೆರ್ಕೊಂಡು ವಿನಾಕಾರಣವಾಗಿ ಜಗಳವನ್ನು ಮಾಡ್ತಾ ಇದೆ. ಇದಕ್ಕೆ ಭಾರತ ಸರಿಯಾದಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದೆ. ಒಂದು ವೇಳೆ ಇದು ಕಂಟಿನ್ಯೂ ಆದರೆ ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಆಗುತ್ತೆ, ಇದು ವಾರ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ಭಾರತ ಮಾಡ್ತಾ ಇರೋದು ಮಿಲಿಟರಿ ಕಾರ್ಯಾಚರಣೆ ಅಲ್ಲಿ ಉಗ್ರರ ನೆಲೆಗಳ ಮೇಲೆ ಮಾತ್ರ, ಅದನ್ನು ಗುರಿಯಾಗಿಸಿ ಮಾತ್ರ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದವರು, ಅಲ್ಲಿನ ಸೈನ್ಯದವರು ವಿನಾಕಾರಣವಾಗಿ ಭಾರತದ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಹೊಡೆದುಳಿಸುವಂಥ ಕೆಲಸ ಭಾರತ ಮಾಡಿದೆ. ಅಲ್ಲಿನ ಬಂದಿರುವಂಥ ಎಲ್ಲ ಕ್ಷಿಪಣಿ ಯಾವುದೇ ಬಂತು ಅಲ್ಲಿನ ಎಲ್ಲವನ್ನು ಕೂಡ ಹೊಡೆದುಳಿಸುವಂಥ ಕೆಲಸ. ಚೀನಾದ ಯುದ್ಧಾಯುಧಗಳು ಕೂಡ ಪಾಕಿಸ್ತಾನದಲ್ಲಿ ಇದೆ, ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿದರು, ಅದನ್ನು ಕೂಡ ಭಾರತ ಹೊಡೆದು ಉಳಿಸಿದೆ. ಇಷ್ಟಕ್ಕೆ ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕು, ಭಾರತದ ವಿರುದ್ಧ ಕಾಲು ಕೆರೆದು ಹೋದರೆ ಇದು ಯುದ್ಧ ಆಗಿ ಕನ್ವರ್ಟ್ ಆದರೆ ಪಾಕಿಸ್ತಾನವನ್ನು ಅನ್ನುವಂಥ ದೇಶ ಭೂಪಟದಲ್ಲಿಯೇ ಇರಲ್ಲ ಅನ್ನೋದು ಅವರಿಗೆ ಈ ಕ್ಷಣಕ್ಕಾದರೂ ಅರ್ಥ ಆದರೆ ಬಹುಶಃ ಅವರು ಉಗ್ರರ ದಮನಕ್ಕೆ ಸಹಕರಿಸಿಕ್ಕೆ ನಿಲ್ಲಬಹುದು. ಇಲ್ಲದೆ ಹೋದ ಪಕ್ಷದಲ್ಲಿ ಪಾಕಿಸ್ತಾನ ಸರ್ವನಾಶ ಆಗೋದದ್ದು ಗ್ಯಾರಂಟಿ. ಮಧು, ಹೆಬ್ಬಾರ್, ಮತ್ತೊಂದು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದೇ ಪಾಕಿಸ್ತಾನ ಇನ್ನಾದರೂ ಸುಮ್ಮನೆ ಇರುತ್ತಾ ಅಥವಾ ಇಲ್ವಾ ಅಂತ. ಮತ್ತೊಂದು, ಪಾಕಿಸ್ತಾನದ ಬಳಿ ಇನ್ನೂ ಕೂಡ ದಾಳಿ ಮಾಡುವಂತಹ ಸಾಮರ್ಥ್ಯ ಇದೆಯಾ ಅಂತ.
ಮಧು, ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧವನ್ನು ಸನ್ನಿವೇಶವನ್ನು ತಿಳ್ಕೊಂಡಿದ್ವಿ. ಅಲ್ಲಿ ಏನೇನಾಯಿತು ಅಂತೇಳಿ. ಯುಕ್ರೇನ್ ಬಳಿಯಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ಅಂತಂದರೆ, ಒಂದಷ್ಟು ದಿನ ಮಾತ್ರ ರಷ್ಯಾದ ಎದುರುಗಡೆಯಲ್ಲಿ ಹೋರಾಡೋಂಥ ಶಕ್ತಿ ಇತ್ತು. ಆದರೆ ಬೇರೆ ಬೇರೆ ರಾಷ್ಟ್ರಗಳು ಅವರಿಗೆ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ ಇನ್ನಷ್ಟು ಆಯುಧಗಳು ಬಂದು ಅವರು ರಷ್ಯಾದ ಮೇಲೆ ಯುದ್ಧವನ್ನು ಭಾಳಷ್ಟು ಸಮಯ ಕಂಟಿನ್ಯೂ ಮಾಡಿದ್ರು. ಇದರಿಂದಾಗಿ ಏನಾಯಿತು ಅಂತಂದರೆ, ಯುಕ್ರೇನ್ನ ಬಹುತೇಕ ಭಾಗ ಸರ್ವನಾಶ ಆಗೋಗಿದೆ. ಶಕ್ತಿ ಇಲ್ಲದೆ ಇದ್ದವರಿಗೆ ಸ್ವಲ್ಪ ಶಕ್ತಿ ಕೊಟ್ಟು ಅವರು ಯುದ್ಧವನ್ನು ಬಿಡಲೂಬಾರ್ದು, ಹಾಗೆ ಕಂಟಿನ್ಯೂ ಮಾಡಿ ಗೆಲ್ಲಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂತ ರೀತಿ ಆ ಮಟ್ಟಿನ ಸಪೋರ್ಟನ್ನು ಕೊಟ್ಟ ಕಾರಣಕ್ಕಾಗಿ ಯುಕ್ರೇನ್ ಸರ್ವನಾಶ ಆಗೋಗಿದೆ ಯುದ್ಧವನ್ನು ಮಾಡಿ. ಈಗ ಪಾಕಿಸ್ತಾನಕ್ಕೂ ಕೂಡ ಹಾಗೇನೆ, ಅಲ್ಲಿ ಚೀನಾನೋ ಇಟ್ಲಿನೋ ಟರ್ಕಿನೋ ಇನ್ನೊಂದು ಯಾವುದೋ ಒಂದು ಸ್ವಲ್ಪ ಅಲ್ಪ ಮಟ್ಟಿನ ಸಹಾಯವನ್ನು ಮಾಡುತ್ತೆ. ಅದನ್ನು ತಗೊಬಂದು ನಮ್ಮ ಮೇಲೆ ಒಂದು ಗುಂಡನ್ನು ಹಾರಿಸಿದರೆ ಭಾರತದಿಂದ 100 ಗುಂಡುಗಳಲ್ಲಿ ಹೋಗುತ್ತೆ, ಸರ್ವನಾಶ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಪಾಕಿಸ್ತಾನದಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಅಲ್ಲಿಯ ಒಳಗಡೆ ರಾಜಕೀಯ ಸಂಘರ್ಷಗಳೇ ಈಗ ಮುಗಿಲು ಮುಟ್ಟಿದೆ. ಇದ್ರ ಕಡೆ ತಲೆ ಹಾಕಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೈನ್ಯನೂ ಕೂಡ ಒಳಗಡೆಗಳಲ್ಲಿ ಅಸಮಾಧಾನಗಳು ಜೋರಾಗಿದ್ದಾವೆ. ಸೈನ್ಯದ ಮುಖ್ಯಸ್ಥನ ಮೇಲೇ ಅಲ್ಲಿ ಭ್ರಷ್ಟಾಚಾರದ ಆರೋಪ ಸೇರಿದಾಗೆ ಭಾಳಷ್ಟು ವಿಚಾರಗಳು ಬಂದಿದ್ದಾವೆ. ಅದನ್ನು ಕೆಳಗಿಳಿಸಬೇಕು ಅಂತೇಳಿ ಹೋರಾಟ ಕೂಡ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಯಾರು ಅನ್ನೋಂಥ ಪ್ರಶ್ನೆ ಅಲ್ಲಿ ಪಾಕ್ ಪ್ರಧಾನಿ ಮಾತನ್ನು ಕೂಡ ಕೇಳೋರು ಇಲ್ಲ ಅಂತ ಅನಿಸುತ್ತೆ. ಅವರು ಇರುವಂತಹ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಭಾರತದ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಸಂಪೂರ್ಣ ಧರಾಶಾಹಿ ಆಗುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸತ್ರು ಪರವಾಗಿಲ್ಲ, ಇರೋ 4 ಗುಂಡನ್ನು ಹಾರಿಸೋಣ ಅನ್ನುವಂಥ ಮಟ್ಟಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈಗಲಾದರೂ ಅವರೇನಾದರೂ ಎಚ್ಚೆತ್ಕೊಂಡ್ರೆ, ಬೇರೆ ರಾಷ್ಟ್ರಗಳು ಅವರಿಗೆ ಹೇಳಿರುವಂಥ ಮಾತನ್ನು ತಿಳುವಳಿಕೆ ಅಂತೇಳಿ ತಿಳ್ಕೊಂಡು ಸುಮ್ಮನಾದರೆ ಭಾರತದಿಂದ ವಿನಾಕಾರಣವಾಗಿ ದಾಳಿ ಆಗುವಂಥ ಸಾಧ್ಯತೆ ಕಡಿಮೆ. ಭಾರತ ಈ ಕ್ಷಣಕ್ಕೂ ಕೂಡ ಯುದ್ಧವನ್ನು ಘೋಷಣೆ ಮಾಡಿಲ್ಲ. ಕೇವಲ ಅಡಗುದಾಣಗಳು, ಭಯೋತ್ಪಾದಕರು ಎಲ್ಲೆಲ್ಲಿದ್ದಾರೋ ಆ ಅಡಗುದಾಣಗಳ ಮೇಲೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸುಮ್ಮನಿದ್ದರೆ ಆ ಭಯೋತ್ಪಾದಕರ ನೆಲೆ ಧ್ವಂಸ ಆಗ್ತಿದ್ದಂಗೆ ಭಾರತವು ಕೂಡ ಸುಮ್ಮನಾಗಿ ಬಿಡುತ್ತೆ. ಅದರಲ್ಲಿ ಮುಂದುವರಿದಂಥ ಪ್ರಶ್ನೆಯೇ ಇಲ್ಲ. ಪಾಕಿಸ್ತಾನ ಇನ್ನೂ ಕೂಡ ತನ್ನ ಶಸ್ತ್ರವನ್ನು ಎತ್ಕೊಂಡು ಬರ್ತೀನಿ ನಾನು ಅಂತ ಹೊರಟ್ರೆ ಶಸ್ತ್ರ ಇಡಲಿಕ್ಕೂ ಕೂಡ ಅಲ್ಲಿ ಜಾಗ ಇರಲ್ಲ. ಇದು ಸ್ಪಷ್ಟ. ಪಾಕಿಸ್ತಾನ ಎಷ್ಟೊತ್ತಿಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಇರುವಂತಹ ಕುತೂಹಲ. ಈ ಕ್ಷಣಕ್ಕೂ ಸಹಿತ ಅಪ್ರಚೋದಿತವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಏನು ಕೊಡಬೇಕೋ ಕೊಡ್ತಾ ಇದೆ. ಮಧು, ಸರ್, ನಿಜ. ಹೆಬ್ಬಾರ್ ಇಷ್ಟೆಲ್ಲ ಆದರೂ ಕೂಡ ಈ ಕ್ಷಣಕ್ಕೂ ಕೂಡ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾನೆ ಇದೆ. ಒಂದು, ಈಗ ಭಾರತ ಕೊಟ್ಟಿರುವಂತಹ ಏಟಿಗೆನೆ ಮೇಲೆ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ಕೂಡ. ಏನದು? ಬಲೂಚಿಸ್ತಾನ ಕೂಡ ದಾಳಿಯನ್ನು ಶುರು ಮಾಡಿದೆ. ನಿನ್ನೆ ಪಾಕ್ನ 14 ಮಂದಿ ಯೋಧರು ಸಾವನ್ನಪ್ಪುತ್ತಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಪಾಕಿಸ್ತಾನ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇರೋದು ಬಿಟ್ಟು ಯಾಕೆ ಮತ್ತೆ ಅದು ಕೂಡ ಭಾರತದ ಮೇಲೆ ದಾಳಿ ಮಾಡೋಕೆ ಬರ್ತಾ ಇದೆ. ಅಂಡ್ ಮತ್ತೊಂದು, ಬಲೂಚಿಸ್ತಾನ ತನ್ನ ದಾಳಿಯನ್ನ ಇನ್ನೂ ಮುಂದುವರಿಸುವ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಖಂಡಿತವಾಗಿಯೂ ಇದೆ. ಯಾಕಂದರೆ ಸಂದರ್ಭವನ್ನು ಯಾವ ಕಾರಣಕ್ಕೂ ಸಹಿತ ಬಲೂಚ್ಗಳು ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಿಂದಿನಿಂದ ಕೂಡ ಭಾಳಷ್ಟು ಸಮಯದಿಂದ ಅವ್ರು ಹೇಳ್ತಾಯಿದ್ರು, ಭಾರತ ನಮಗೆ ಸಪೋರ್ಟ್ ಮಾಡಲಿ, ನಾವು ಮೋದಿಯ ಪ್ರತಿಮೆಯನ್ನೇ ಮೊದಲು ಇಲ್ಲಿ ಸ್ಥಾಪನೆ ಮಾಡ್ತೀವಿ, ಅಷ್ಟರ ಮಟ್ಟಿಗೆ ಅವ್ರ ಮಾತನ್ನು ಹೇಳ್ತಾಯಿದ್ರು. ಅಂದರೆ ಬಲೂಚಿಗೆ ಸಪೋರ್ಟ್ ಮಾಡಿದ್ರೆ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಮಾಡ್ಕೊಳ್ಳೋದಕ್ಕೆ ಭಾರತ ಸಪೋರ್ಟ್ ಮಾಡ್ತು ಅಂದರೆ ಮೊದಲು ನಾವು ಮೋದಿಯ ಪ್ರತಿಮೆಯನ್ನು ದೇಶದಲ್ಲಿ ಸ್ಥಾಪಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾಯಿದ್ರು. ಅಂದರೆ ಈಗ ಅವರಿಗೆ ಒಂದಷ್ಟು ಸಪೋರ್ಟ್ ಬೇಕಾಗಿತ್ತು. ಪಾಕಿಸ್ತಾನವನ್ನು ಬಗ್ಗುಬಡಿಯೋದಕ್ಕೆ ಮೊದಲು ಆರಂಭದಲ್ಲಿ ಅವರಲ್ಲಿ ಕೂಡ ಸರಿಯಾದಂಥ ಟ್ರೈನ್ ಆದಂಥವ್ರು ಇರಲಿಲ್ಲ, ಸರಿಯಾದಂಥ ವೆಪನ್ಗಳಿರಲಿಲ್ಲ. ಈಗ ಅದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯ ಸಿದ್ಧತೆಯನ್ನು ಬಲೂಚ್ಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪಾಕಿಸ್ತಾನವನ್ನು ಬಗ್ಗುಬಡಿಯೋದಕ್ಕೆ ಇದು ಸರಿಯಾದ ಸಮಯ. ಒಂದು ಕಡೆಯಲ್ಲಿ ಭಾರತದಿಂದ ಅವರಿಗೆ ಏಟು ಬೀಳ್ತಾ ಇದೆ, ಸರಿಯಾದಂಥ ಪಾಠವನ್ನು ಕಲಿಸ್ತಾ ಇದೆ. ಅವರು ಈ ಕಡೆಯಲ್ಲಿ ಮುಟ್ಟು ನೋಡ್ಕೊಳ್ಳೋಷ್ಟೊತ್ತಿಗೆ ಬಲೂಚ್ ಕಡೆಯಿಂದ 3 ಕಡೆಯಲ್ಲಿ ಮುಟ್ಟು ನೋಡ್ಕೊಳ್ಳೋಂಥ ಪರಿಸ್ಥಿತಿಗಳು ಅಲ್ಲಿ ಉದ್ಭವ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಬಹುಶಃ ನನಗನ್ಸುತ್ತೆ ಭಾರತ ಏನಾದರೂ ಇನ್ನೊಂದು ವಾರ ಇದೇ ರೀತಿಯಾಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡೋ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಹೋದರೆ ಅಷ್ಟರ ನಡುವೆಯಲ್ಲೇ ಬಲೂಚ್ ಪ್ರತ್ಯೇಕ ರಾಷ್ಟ್ರವನ್ನು ಘೋಷಣೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಈಗಾಗಲೇ ಅವರು ಸ್ಪಷ್ಟ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಎಲ್ಲ ಕಡೆಯಲ್ಲೂ ಪಾಕ್ ಧ್ವಜವನ್ನು ಅವರು ತೆಗೆದಿದ್ದಾರೆ. ಪಾಕಿಸ್ತಾನದ ಫ್ಲ್ಯಾಗ್ ಎಲ್ಲೆಲ್ಲಿತ್ತು ಅದನ್ನು ತೆಗೆದು ಬಲೂಚ್ ಧ್ವಜವನ್ನು ಅವರು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ತಮ್ಮ ಹೋರಾಟ ಏನಿದೆ ಈ ಸಂದರ್ಭದಲ್ಲೇ ಪೂರ್ಣ ಮಾಡಬೇಕು ಅಂತೇಳಿ ಒಂದು ಕಡೆಯಲ್ಲಿ ನಮಗೆ ಅನಿಸೋದು ಏನಂತಂದರೆ, ಭಾರತ ಎಲ್ಲಿಯೂ ಕೂಡ ನೇರವಾಗಿ ಬಲೂಚ್ ಪರವಾಗಿ ನಮ್ಮ ಸೈನ್ಯವನ್ನು ಕಳಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿಲ್ಲ. ಆದರೆ ಪರೋಕ್ಷವಾಗಿ ಬಲೂಚ್ ಇದನ್ನು ಅರ್ಥ ಮಾಡ್ಕೊಂಡಿರಬೇಕು. ನಾವು ಈ ಕಡೆಯಲ್ಲಿ ಪಾಕಿಸ್ತಾನದ ಸೈನಿಕರನ್ನು ಬ್ಯುಸಿ ಇಡ್ತೀವಿ, ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಅನ್ನೋ ನಿಟ್ಟಿನಲ್ಲಿ ಬಲೂಚಿಗಳು ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ಸಂದರ್ಭದಲ್ಲಿ ಅವರ ಟಾರ್ಗೆಟ್ ಏನಿದೆ, ಅವರ ಲಕ್ಷ್ಯ ಏನಿದೆ ಅದನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿಯೂ ಅದನ್ನು ರೀಚ್ ಆಗೋ
ಆಗುವಂಥ ಸಂದರ್ಭ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಮಧು, ಪಾಕಿಸ್ತಾನಕ್ಕೆ ಆದಾಯ ಬರ್ತಾ ಇರೋದೇ, ಪಾಕಿಸ್ತಾನಕ್ಕೆ ಸಂಪೂರ್ಣ ಬರ್ತಾ ಇರೋದು ಸುಮಾರು 70%ನಷ್ಟು ಬಲೂಚಿಸ್ತಾನದಿಂದ ಬರುವಂತಹ ಎಲ್ಲ ಆದಾಯವನ್ನು ಅವರು ಕಡಿತ ಮಾಡ್ತಾ ಇದ್ದಾರೆ. ಗ್ಯಾಸ್ನಿಂದ ಹಿಡಿದು ಬಹುತೇಕ ವಿಚಾರಗಳೆಲ್ಲವೂ ಕೂಡ ಬಲೂಚ್ ಕಡೆಯಿಂದನೇ ಪಂಜಾಬ್ ಪ್ರಾಂತ್ಯಕ್ಕೆ ಬರುತ್ತೆ, ಪಾಕಿಸ್ತಾನಕ್ಕೆ. ಅದೆಲ್ಲವನ್ನು ಕೂಡ ಅವರು ಕಡಿತ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸೈನ್ಯ ಆ ಕಡೆ ಮುಖ ಮಾಡಿದರೆ ಅವರು ಹೊಡೆದುಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಂದರೆ ಆ ಕಡೆಯಲ್ಲಿ ಹೋದರೆ ಹೊಡೆದುಳಿಸ್ತಾ ಇದ್ದಾರೆ. ಚೈನೀಸ್ಗಳು ಸಹಿತ ಆ ಕಡೆಯಲ್ಲಿ ಕಂಡ್ರೆ ಅವ್ರನ್ನ ಹೊಡೆದು ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವರಲ್ಲಿ ಆಕ್ರೋಶ ಇದೆ. ಆ ಆಕ್ರೋಶ ಈಗ ಪ್ರತ್ಯೇಕ ರಾಷ್ಟ್ರ ಆಗೋದಕ್ಕೆ ಎಲ್ಲ ಕಾರಣ ಆಗುವಂತಹ ಸಂದರ್ಭ ಕಾಣಿಸ್ತಾ ಇದೆ. ಭಾರತ ಎಷ್ಟು ಸಮಯ ಪಾಕಿಸ್ತಾನವನ್ನು ಈ ಕಡೆಯಲ್ಲಿ ಬಿಸಿ ಇಡುತ್ತೋ ಅಷ್ಟು ಅನುಕೂಲ ಬಲೂಚ್ಗೆ ಆಗ್ತಾ ಇದೆ. ಇದು ಎಲ್ಲರನ್ನೂ ಕೂಡ ಬಹುಶಃ, ಯಾಕಂತಂದರೆ ಇಲ್ಲಿ ಭಾರತ ಪರೋಕ್ಷವಾಗಿ ಅವರಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ, ಬಲೂಚಿನ ಟ್ವಿಟರನ್ನು ಭಾರತ ಬ್ಯಾನ್ ಮಾಡ್ತು ಮೊನ್ನೆ. ಆವಾಗ ಪಾಕಿಸ್ತಾನ ಹೇಳಿದೆ ಬಲೂಚಿಗೆ ನಿಮ್ಮ ಟ್ವಿಟರ್ ಅಕೌಂಟನ್ನು ಕೂಡ ಬ್ಯಾನ್ ಮಾಡಿದೆ, ಎಕ್ಸ್ ಖಾತೆಯನ್ನು ಬ್ಯಾನ್ ಮಾಡಿದೆ, ಅಲ್ಲಿ ಬ್ಯಾನ್ ಆಗಿದೆ ಅಂತೇಳಿ. ಅದು ಹೇಳಿ ಕೆಲವೇ ಹೊತ್ತಿನಲ್ಲಿ ಸ್ವಲ್ಪ ಸಮಯದಲ್ಲಿ ಬಲೂಚಿನ ಎಕ್ಸ್ ಖಾತೆ ಬ್ಲಾಕ್ ಮಾಡಿದ್ದನ್ನು ಅನ್ಬ್ಲಾಕ್ ಮಾಡಿದೆ ಭಾರತ. ಇದರ ಅರ್ಥ, ನಾವು ಬಲೂಚ್ಗಳಿಗೆ ಯಾವುದೇ ರೀತಿಯಲ್ಲಿ ವಿರುದ್ಧ ಇಲ್ಲ, ಅವರನ್ನು ಬ್ಲಾಕ್ ಮಾಡುವಂಥ ಸಂದರ್ಭ ಯಾವುದೂ ಇಲ್ಲ ನಮಗೆ. ಅವರಿಗೆ ನಾವು ನೇರವಾಗಿ ಸೈನ್ಯವನ್ನು ಕಳಿಸಿ ಸಪೋರ್ಟ್ ಮಾಡದೇ ಇರ್ಬೋದು, ಆದರೆ ಪಾಕಿಸ್ತಾನ ಆ ಕಡೆ ಹೋಗದೇ ಇರುವ ಹಾಗೆ, ಪಾಕಿಸ್ತಾನ ಸಂಪೂರ್ಣ ಈ ಕಡೆಯಲ್ಲಿ ಬ್ಯುಸಿ ಆಗುವ ಹಾಗೆ, ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಅವರಿಗೆ, ಆ ಉಗ್ರರಿಗೆ ಹೆಗಲು ಕೊಟ್ಕೊಂಡು ನಿಲ್ಲುವ ಹಾಗೆ ಇಲ್ಲಿ ಬ್ಯುಸಿ ಇಡುತ್ತೆ ಭಾರತ. ಆ ಸಂದರ್ಭದಲ್ಲಿ ಬಲೂಚ್ಗಳು ತಮ್ಮ ಕೆಲಸವನ್ನು ಮುಗಿಸಿದರೆ ಇನ್ನೆಂದೂ ಕೂಡ ಪಾಕಿಸ್ತಾನ ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇರುವ ಒಂದೆರಡು ಜಿಲ್ಲೆಗಳನ್ನು ಇಟ್ಕೊಂಡು ಸದಾಕಾಲ ಇದೇ ರೀತಿ ಕಾಲು ಕೆರ್ಕೊಂಡು ಅಕ್ಕಪಕ್ಕ ದೇಶ ಮೇಲೆ ಜಗಳ ಮಾಡ್ತಾ ಇಡೀ ದೇಶ, ಪಾಕಿಸ್ತಾನ ಅನ್ನುವಂಥ ಇಡೀ ದೇಶ ಉಗ್ರರ ಸ್ಮಶಾನ ಆಗುವಂತಹ ಎಲ್ಲ ಸನ್ನಿವೇಶ ಇಲ್ಲಿ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಪ್ರಕ್ರಿಯೆ ಸಾಗ್ತಾ ಇದೆ. ಬಲೂಚ್ಗಳ ಪ್ರಯತ್ನ ಒಂದು ಕಡೆಯಲ್ಲಿ, ಭಾರತದ ಉಗ್ರರ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದು ಒಂದು ಕಡೆಯಲ್ಲಿ. ಇದೆರಡೂ ಕೂಡ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಕಾಣಿಸ್ಲಿಕ್ಕೆ ಶುರುವಾದಂತೆ ಕಾಣಿಸ್ತಾ ಇದೆ ಮಧು. ಹೆಬ್ಬಾರ್, ಇಲ್ಲಿ ಮತ್ತೊಂದು, ಸದ್ಯ ಪಾಕಿಸ್ತಾನದ ನಾಗರಿಕರ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂದರೆ ನೋಡಿ, ಇವರು ಮಾಡ್ತಾ ಇರುವಂತಹ ತಪ್ಪಿಗೆ ಅಮಾಯಕ ಜನರು ಪರಿತಪಿಸುವಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿರುವಂಥದ್ದು. ಅವರಿಗೆ ತಿನ್ನೋದಕ್ಕೆ ಊಟ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅಲ್ಲಿನ ಜನರೇ ಪಾಕ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಭಾರತವನ್ನು ಯಾಕೆ ಹೆದರಾಕೊಳ್ತಾ ಇದ್ದೀರಾ, ಭಾರತವನ್ನು ಎದುರಿಸೋ ಶಕ್ತಿ ನಮಗಿಲ್ಲ ಅಂತ. ಸೊ ಹೀಗಾಗಿ ಅಲ್ಲಿನ ನಾಗರಿಕರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಮಧು? ಸದ್ಯಕ್ಕೆ ನಮಗೆ ಮಾಧ್ಯಮಗಳು, ಪಾಕಿಸ್ತಾನದ ಮಾಧ್ಯಮಗಳು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಇವಾಗ, ಯಾಕಂದರೆ ಬ್ಯಾನ್ ಮಾಡಲಾಗಿದೆ ಅಲ್ಲಿಂದ ಬರುವಂಥ ಸುದ್ದಿ ಚಾನೆಲ್ಗಳೆಲ್ಲವನ್ನು ಕೂಡ. ಆದರೆ ಅದರ ನಡುವೆನೂ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ, ಕೆಲವೊಂದು ರೀಲ್ಸ್ಗಳು ಅಲ್ಲಿ ಬಂದಿರುವಂಥ ಸನ್ನಿವೇಶಗಳನ್ನು ನೋಡಿದಾಗ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರ ಪರಿಸ್ಥಿತಿಯನ್ನು ನೋಡಿದ್ರೆ ಎರಡು ದೃಷ್ಟಿಕೋನದಲ್ಲಿ ಅವರನ್ನು, ಆ ಸನ್ನಿವೇಶವನ್ನು ನೋಡಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ಕಡೆಯಲ್ಲಿ ಆ ನಾಗರಿಕರೆಲ್ಲರೂ ಕೂಡ, ಅವ್ರು ಯಾರು ಕೂಡ ಕೆಲವೊಂದಷ್ಟು ಜನ ಮದ್ದುಗುಂಡು ಹಿಡಿದು ಬಂದವರಲ್ಲ, ಭಾರತದ ವಿರುದ್ಧ ಕಿಡಿಕಾರದಂಥವರಲ್ಲ, ಅವ್ರ ಪಾಡಿಗೆ ಅವ್ರ ಜೀವನವನ್ನು ಮಾಡ್ಕೊಳ್ತಾ ಇದ್ರು. ಅಲ್ಲಿ ಬಹುತೇಕವಾಗಿ ಏನಿದೆ ಅಂತಂದರೆ ಮಧು, ಪಾಕಿಸ್ತಾನದ ಒಂದು 60-70% ಕೃಷಿ ಏನಿದೆ, ಆ ಕೃಷಿ ಎಲ್ಲವೂ ಕೂಡ ಹಿಡಿತ ಮಾಡ್ತಾ ಇರೋದೇ ಆರ್ಮಿ ಅವರಿಗೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸುತ್ತೆ, ಆ ಬೆಳೆಯನ್ನು ಖರೀದಿ ಮಾಡುತ್ತೆ. ಒಟ್ಟಿನಲ್ಲಿ ಪಾಕಿಸ್ತಾನದ ಸರ್ಕಾರ ಒಂದು ಕಡೆ, ಪಾಕಿಸ್ತಾನದ ಆರ್ಮಿ ಒಂದು ಕಡೆ. ಪಾಕಿಸ್ತಾನದ ಆರ್ಮಿಯ ಹಿಡಿತದಲ್ಲಿ ಅಲ್ಲಿಯ ಕೃಷಿ ಭೂಮಿಗಳಿದ್ದಾವೆ ಬಹುತೇಕ. ಅವರೆಲ್ಲರೂ ಕೂಡ ಆದಾಯವನ್ನು ಮಾಡಿ, ಕೃಷಿಯನ್ನು ಮಾಡಿ ಬರುವಂಥ ಉತ್ಪನ್ನವನ್ನು, ಬರುವಂಥ ಆದಾಯವನ್ನು ಬಹುತೇಕ ಕೊಡ್ತಾ ಇರೋದೇ ಆರ್ಮಿಗೆ. ಹೀಗಾಗಿ ಅಲ್ಲಿ ಅವರು ಮಾಡ್ತಾ ಇರೋಂಥ ಕೆಲಸದಿಂದ, ಕೃಷಿಯಿಂದಾಗಿ ಆರ್ಮಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಆದರೆ ಆರ್ಮಿ ಅಥವಾ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುತ್ತೆ, ಭಯೋತ್ಪಾದಕರು ಭಾರತದ ಮೇಲೆ ದಾಳಿ ಮಾಡ್ತಾರೆ, ಪಾಕಿಸ್ತಾನದ ಸಾಮಾನ್ಯ ನಾಗರಿಕರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಭಾರತದ ವಿರುದ್ಧ ಮಾಡ್ತಾರಂಥ ದಾಳಿ, ಭಾರತದ ಮೇಲೆ ಅಮಾಯಕರನ್ನು ಸಾಯಿಸಿದಂಥ ವಿಚಾರ, ಇದು ಯಾವುದಕ್ಕೂ ಸಹಿತ ಇಡೀ ಪಾಕಿಸ್ತಾನದಲ್ಲಿ ಒಬ್ಬರು ಸಹಿತ ಕಣ್ಣೀರು ಹಾಕಿದಂಥ ಸನ್ನಿವೇಶವನ್ನು ನಾವು ನೋಡಿಲ್ಲ. ಭಾರತದ ಮೇಲೆ ದಾಳಿ ಮಾಡಬಾರ್ದು, ಆ ರೀತಿ ಅಪ್ರಚೋದಿತವಾಗಿ ಹೋಗಬಾರ್ದು, ಭಾರತವನ್ನು ಕೆಣಕಬೇಡಿ ಅಂತೇಳಿ ಉಳಿದಂಥ ಸಂದರ್ಭದಲ್ಲಿ, ಅವ್ರ ಕಡೆಯಿಂದ ದಾಳಿ ಆದ ಸಂದರ್ಭದಲ್ಲಿ ಯಾವ ಪಾಕಿಸ್ತಾನಿ ಕೂಡ ಮಾತಾಡಿಲ್ಲ. ಆದರೆ ಈಗ ಅವರ ಬುಡಕ್ಕೆ ಬೆಂಕಿ ಬಿದ್ದಾಗ ನಾವು ಸಂಕಷ್ಟದಲ್ಲಿದ್ದೀವಿ, ನಮ್ಮನ್ನು ರಕ್ಷಿಸಿ ಅಂತೇಳಿ ಕೂಗ್ತಾ ಬರ್ತಾರಲ್ಲ, ಇದು ದ್ವಂದ್ವ ನೀತಿ, ಪಾಕಿಸ್ತಾನದ ದ್ವಂದ್ವ ನೀತಿ. ಪಾಕಿಸ್ತಾನದ ಈ ಒಂದು ಕಾರಣವೇ ಬಹಳಷ್ಟು ಸಂದರ್ಭದಲ್ಲಿ ಭಾರತಕ್ಕೆ ನಷ್ಟ ಆಗಿರೋದು. ಪಾಕಿಸ್ತಾನದ ಅಮಾಯಕರು ಏನು ಮಾಡಿದ್ದಾರೆ, ಆಗಿದ್ರೆ ಅವ್ರ ಮೇಲೆ ಯಾಕೆ ದಾಳಿ? ಪಾಕಿಸ್ತಾನದ ಅಮಾಯಕರ ಮೇಲೆ ದಾಳಿ ಮಾಡ್ತಾ ಇಲ್ಲ, ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಆಗ್ತಾ ಇದೆ. ಆ ನೆಲೆಗಳಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಪಾಕಿಸ್ತಾನಿಗಳೇ ಅಲ್ವಾ?
ಸಾಮಾನ್ಯ ನಾಗರಿಕರೇ ಅಲ್ವಾ. ಸಾಮಾನ್ಯ ನಾಗರಿಕರು ಉಳಿದಂಥ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಮ್ಮ ದೇಶದ ಮೇಲೆ ಅಟ್ಯಾಕ್ ಆದ ಸಂದರ್ಭದಲ್ಲಿ ನಮ್ಮ ದೇಶದ ನಾಗರಿಕರು ಸಾಮಾನ್ಯ ನಾಗರಿಕರು ಸತ್ತಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾತಾಡಲ್ಲ, ಅಲ್ಲಿ ಪ್ರತಿಭಟನೆ ಮಾಡಲ್ಲ. ಈಗ ಅವರ ಬುಡಕ್ಕೆ ಬಂದಾಗ ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ದ್ವಂದ್ವ ನೀತಿ ಆಗತ್ತೆ. ಇಂತಹ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಕನಿಕರ ವ್ಯಕ್ತಪಡಿಸೋದು, ಕಣ್ಣೀರು ಹಾಕುವಂಥದ್ದು ಮಾಡುವ ಅಗತ್ಯವೇ ಇಲ್ಲ. ಭಾರತ ಏನು ಉತ್ತರ ಕೊಡಬೇಕೋ ಆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಇನ್ನೊಂದು ಬಹಳ ಪ್ರಮುಖ ಅಂಶ ಅಂತಂದರೆ, ಸಿಕ್ಕಿರುವ ಅವಕಾಶ, ಇರುವಂತಹ ಸಮಯ, ವಿಶ್ವ ನೋಡ್ತಾ ಇರುವಂತಹ ಸನ್ನಿವೇಶ, ಇದನ್ನು ಬಳಸ್ಕೊಂಡು ಭಾರತ ಏನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದೆಯೋ ಅದನ್ನು ಮಾಡಿ ಮುಗಿಸ್ಲೇಬೇಕಾದಂಥ ಸಂದರ್ಭ ಇದು. ಯಾಕಂದರೆ ಇಡೀ ವಿಶ್ವವೇ ಪಾಕಿಸ್ತಾನದ ವಿರುದ್ಧ ಇದೆ. ಇದು ಹೀಗೆ ಸಮಯ ತಳ್ತಾ ಹೋದರೆ ಭಾಳಷ್ಟು ದೇಶಗಳಿಗೆ ಅಥವಾ ತಟಸ್ಥವಾಗಿರುವಂತಹ ದೇಶಗಳಿಗೆ ಯೋಚನೆ ಮಾಡಲಿಕ್ಕೆ ಅವಕಾಶ ಸಿಗತ್ತೆ. ಪಾಕಿಸ್ತಾನದ ಈ ಕುತಂತ್ರಿ ಬುದ್ಧಿ ಇದನ್ನು ನೋಡಿದಾಗ ಕೆಲವಷ್ಟು ಜನರಿಗೆ ಕನಿಕರ ಹುಟ್ಟಲೂಬಹುದು, ಅಯ್ಯೋ ಪಾಪ ಅನಿಸ್ಲೂಬಹುದು. ಆವಾಗ ಪಾಕಿಸ್ತಾನಕ್ಕೆ ಅವರು ಸಪೋರ್ಟ್ ಮಾಡುವಂಥ ಸಂದರ್ಭ ಕೂಡ ಸೃಷ್ಟಿಯಾದರೂ ಕೂಡ ಅಚ್ಚರಿ ಇಲ್ಲ. ತಟಸ್ಥರಾಗಿರುವಂಥವರು ಅಥವಾ ಒಳಗೊಳಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಉತ್ತಮ ಅಂತ ಅಂದುಕೊಳ್ತಿರುವಂಥ ರಾಷ್ಟ್ರಗಳಿಗೆ ಇದು ಅವಕಾಶ ಮಾಡಿಕೊಟ್ಟಂತಾಗತ್ತೆ. ಹಾಗಾಗಿ ಹೆಚ್ಚಿನ ಸಮಯಾವಕಾಶವನ್ನು ನೀಡ್ದೇನೆ ಭಾರತ ಏನು ಪ್ಲ್ಯಾನ್ ಮಾಡ್ಕೊಂಡಿದೆಯೋ, ಭಾರತ ಏನೀಗ ಏಕಾಏಕಿಯಾಗಿ ಸಡನ್ನಾಗಿ ಪಾಕಿಸ್ತಾನವನ್ನು ಎದುರಿಸ್ತಾ ಇಲ್ಲ. ಇಷ್ಟು ದಿನಗಳಲ್ಲಿ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಬೇಕು, ಯುದ್ಧನೇ ನಡೆದರೆ ಏನು ಯಾವ ರೀತಿಯಲ್ಲಿ ಸಿದ್ಧತೆ ಆಗಬೇಕು, ಅದಕ್ಕಿಂತ 10 ಪಟ್ಟು ಹೆಚ್ಚು ಸಿದ್ಧತೆಯನ್ನು ಭಾರತ ಮಾಡಿಕೊಂಡಿದೆ ಈಗಾಗಲೇ. ಅದಕ್ಕೆ ಬೇಕಾದ ಇನ್ನೊಂದು ಕೊನೆ ಪ್ರಶ್ನೆ ಏನು ಅಂತಂದ್ರೆ, ನಿನ್ನೆ ನಡೆದಂತಹ ದಾಳಿಯಲ್ಲಿ ನಮ್ಮ ಭಾರತೀಯರು ಎಷ್ಟು ಮಂದಿ ಸಾವನ್ನಪ್ಪಿದ್ರು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಅದರ ಅಂಕಿ ಅಂಶಗಳೇನಾದರೂ ಗೊತ್ತಾಗಿದೆಯಾ? ಕೆಲವು ಕಡೆಯಲ್ಲಿ ದಾಳಿ ಆದಂಥ ಗಡಿ ಇದರಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ಭಾರತ ಅದನ್ನು ಹೊಡೆದುಳಿಸಿದೆ. ಪಾಕಿಸ್ತಾನದ ಬಂದಂಥ ಎಲ್ಲ ಕ್ಷಿಪಣಿಯನ್ನು ಹೊಡೆದುಳಿಸಿದೆ. ಆದಾಗ್ಯೂ ಸಹಿತ ಒಂದಷ್ಟು ಕಡೆಯಲ್ಲಿ ದಾಳಿಯಾಗಿದೆ. ಕೆಲವೊಂದಷ್ಟು ಜನರಿಗೆ ಗಾಯಗಳಾಗಿದ್ದಾವೆ. ಒಂದು 8 ಜನರನ್ನೋ 15 ಜನರಿಗೋ ಪ್ರಾಣಹಾನಿ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ಪಷ್ಟತೆ ಇಲ್ಲ ಅದ್ರ ಬಗ್ಗೆ. ಇದು ಕೂಡ ಸ್ಪಷ್ಟವಾಗಿ ಮಾಹಿತಿ ಬಂದಿಲ್ಲ. ಇದು ಡಿಫೆನ್ಸ್ ಕಡೆಯಿಂದ ಮಾಹಿತಿ ಬರುತ್ತೆ, ಅವರು ವಿವರಣೆಯನ್ನು ಮಾಧ್ಯಮಕ್ಕೆ ಪ್ರಕಟಣೆಯನ್ನು ಕೊಡ್ತಾರೆ. ಇಲ್ಲಿ ಒಂದಷ್ಟು ಸಮಸ್ಯೆ ಆಗಬಹುದು. ಆದರೆ ದೇಶಕ್ಕೋಸ್ಕರ ಇಲ್ಲಿ ಒಂದಷ್ಟು ತ್ಯಾಗವನ್ನು ಮಾಡಲಿಕ್ಕೆ ನಾವು ಕೂಡ ಸಿದ್ಧರಿರಬೇಕಾಗತ್ತೆ. ಇಡೀ ದೇಶ ಮುಂದೆ ಸುರಕ್ಷಿತವಾಗಿರಲಿಕ್ಕೆ ಇಡೀ ದೇಶದ ಜನ ಒಕ್ಕೊರಲಿಂದ ಕೇಂದ್ರ ಸರ್ಕಾರ, ಸೇನೆ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಕ್ಕೆ ಬೆಂಬಲಿಸಬೇಕಾಗತ್ತೆ. ಥ್ಯಾಂಕ್ ಯು ಹೆಬ್ಬಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.